ಸರೋಜಾ ಏಯ್ ಸರೋಜಾ ಸರ್ ಇವಳು ನೆಳ್ಕೊಂಡು ಹೋಗು. ಬಾರೆ ಇಲ್ಲಿ. ಸರ್ ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ. ಏಂಡಲ್ಲಿ ಸ್ಟೇಷನಲ್ಲಿ ಕಾಕ್ರೋಚ್ ಇಲ್ವಂತೆ, ಮತ್ತೆ ಯಾಕೆ ಬರಕ್ಕೆ ಹೇಳ್ದೆ? ಏಯ್ ಮುಚ್ಚೋ ಬಾಯ್, ಸುಮ್ಮನೆ ಕೋಪ ಬರ್ಸ್ಬೇಡ. ನಾವೇನು ಮನೇಲಿದ್ದೀವ? ಏಯ್ ತಮ್ಮ ಎಲ್ಲಿದ್ದಾನೆ? ಒಳಗೆ ಇದ್ದಾನೆ, ಹೋಗಿ ನೋಡು. ಡಾಲಿ ಸರ್ ನಿನ್ನ ಒಳಗೆ ಬರಕ್ಕೆ ಹೇಳ್ತಿದ್ದಾರೆ. ಕಷ್ಟಪಟ್ಟು ದುಡ್ದು ಕುಟುಂಬ ನೋಡ್ಕೋತಿದ್ಯಾ. ನಮಸ್ಕಾರ ಸರ್. ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಬೇರೆಯವ್ರ ಊಟಕ್ಕೆ ಮಣ್ಣು ಹಾಕಿ ಕೊಲೆ ಮಾಡಿ ಸಂಪಾದನೆ ಮಾಡ್ತಿಲ್ವಲ್ಲ. ನಿನ್ಗಿರೋ ಕೆಟ್ಟ ಅಭ್ಯಾಸ ಕುಡಿಯೋದು. ನೀನು ಮಾಡೋ ಕೆಲಸಕ್ಕೆ ಕುಡಿಯೋ ಅವಶ್ಯಕತೆ ಇದೆ. ನಾನು ನಿನಗೆ ಕುಡಿಬೇಡ ಅಂತ ಹೇಳ್ತಿಲ್ಲ, ಸ್ವಲ್ಪ ಕುಡಿ ಅಂತ ಹೇಳ್ತಿದ್ದೀನಿ. ನಿನ್ನ ಕೂತ್ಕೊಳ್ಳೋಕೆ ಹೇಳಿ ಕೆಲವೊಂದು ಪರದೇಸಿ ನಾಯಿಗಳನ್ನು ನಿಲ್ಸಿದ್ದೀನಿ ಅಂದರೆ ನಿನ್ನ ಮೇಲೆ ನನಗೆ ಗೌರವ ಇದೆ ಅಂತ ಅರ್ಥ. ಸರಿ, ನೀನು ಹೋಗು, ನಿನ್ನ ತಂಗಿ ಮದುವೆಗೆ ಬರ್ತೀನಿ. ಏನ್ ಡಾಲಿ, ವಕೀಲರು ಮತ್ತೆ ಸುಬ್ಬಿ ಜೊತೆ ಬಂದಿದ್ಯಾ? ಏನಾಗಬೇಕಿತ್ತು? ಕಾಕ್ರೋಚ್ ಎಲ್ಲಿ ಸರ್? ಹೋಗಿ ಬಾತ್ರೂಮಲ್ಲಿ ನೋಡು, ಸಿಗ್ಬಹುದೇನೋ. ನನ್ನ ತಮ್ಮ ಕಾಕ್ರೋಚ್ನ ಕರ್ಕೊಂಡು ಬಂದಿದ್ರಲ್ಲ, ಎಲ್ಲಿ ಸರ್? ಕಾಕ್ರೋಚ್ನ ಹಿಡ್ಕೊ ಬಂದೆ ಅಂತ ನಿನ್ಗೆ ಯಾರು ಹೇಳಿದ್ದು? ಅಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಕೊಡು. ಈ ಮನುಷ್ಯ ಮೃಗ ಇವೆಲ್ಲ ಕಾಣೆ ಆದರೆ ನಾವು ಹುಡುಕ್ತೀವಿ, ಆದರೆ ಸೊಳ್ಳೆ ಕಾಕ್ರೋಚ್ನೆಲ್ಲ ಹುಡುಕು ಅಂದರೆ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ಏಯ್ ಸುಬ್ಬಿ, ಅವನಿಗೆ ಕಷ್ಟದಲ್ಲಿ ಹುಡ್ಕಕ್ಕೆ ಹೇಳು. ನೋಡಿದ್ರ ಸರ್, ಎಷ್ಟು ಧೈರ್ಯ ಇದ್ರೆ ಅವನು ಆ ರೀತಿ ಎಲ್ಲ ಮಾತಾಡ್ತಾನೆ. ನಾನೇನು ಮಾಡಲಿಲ್ಲ ಸರ್, ಅವನೇ ನನ್ನ ಮೇಲೆ ಹಲ್ಲೆ ಮಾಡ್ದ. ನನ್ನ ಪ್ರೊಟೆಕ್ಷನ್ ಅಂತ ನಾನು 2 ರೌಂಡ್ ಫೈರ್ ಮಾಡಿದೆ, ಅದು ಕೂಡ ಅವ್ನ ಕಾಲ್ ಮೇಲೆ. ಯೋ, ನಿನ್ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಈಗಲೇ ಕಾಕ್ರೋಚ್ನ ರಿಲೀಸ್ ಮಾಡು. ಚಡ್ಡಿ ಹಾಕಿರೋ ಕಾಕ್ರೋಚ್. ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ನಾನು ನಿನಗೆ ಫ್ರೀಡಮ್ ಕೊಡ್ತಾ ಇದ್ದೀನಿ. ಎದ್ದು ಓಡು. ಸರ್ ಬೇಡ ಸರ್, ಸರ್ ಬೇಡ ಸರ್, ಪ್ಲೀಸ್ 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 ಸರ್. ಕೈಯಲ್ಲಿ ಗನ್ನಿದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಓಡ. ನಾನು ಓಡಿದ್ರೆ ಹಿಂದೆಯಿಂದ ಸುಟ್ಟು ಬಿಡ್ತೀರಾ? ಬೇಡ ಸರ್, ಪ್ಲೀಸ್ ಸರ್. ಗನ್ನಲ್ಲಿ ಬುಲೆಟ್ ಇದೆ, ನನಗೆ ಜಾಸ್ತಿನೇ ಗುಂಡಿಗೆ ಇದೆ. ಬೇಡ ಸರ್, ಎರಡಕ್ಕೂ please ಕರುಣೆ sir. ಇಲ್ಲ. ಬೇಗ ಎದ್ದು ಓಡು. Please sir. ಮೂರ್ತಿ, ಬೇಡ sir. ಇವನು ಓಡಕ್ಕೆ ಹೇಳಿ. ಬೇಡ ಏಯ್, ಸರ್, ಬೇಡ ಓಡು ಅಂತ ಹೇಳಿದ ತಾನೆ. ಪೊಲೀಸ್ ಸರ್, ಬರ್ ನೋವಾಗ್ತಿದೆ ಸರ್. ಹೆಣ್ಮಕ್ಳು ಪ್ರಾಣ ಮತ್ತೆ ಮಾನ ತೆಗೆಯೋ ನಿನ್ಗೆ ಚಡ್ಡಿ ಬೇರೆ ಬೇಕಾ? ಶಂಕರ್, ಇವ್ನ್ ಚಡ್ಡಿ ಬಿಚ್ಚ್ರಿ. ಓಡ ಓಡ. ಏಯ್, ಯಾವ್ದನ್ ವಿಡಿಯೋ ತೆಗಿಬೇಕು ತೆಗಿಬಾರ್ದು ಅನ್ನೋ ಸೆನ್ಸ್ ಇಲ್ವಾ? ಡಿಲೀಟ್ ಮಾಡಿ. ಸಾರಿ ಸರ್. ಇವನೇನು ಇಲ್ಲಿ ಬಂದ್ ಮಲಗಿದ್ದಾನೆ? ಏಯ್ ಏಯ್ ಕಾಕ್ರೋಚ್, ಹೇಳೋ. ನೋವಂದ್ರೇನು, ಸಾವಂದ್ರೇನು ಅಂತೇಳಿ ಅವನಿಗೆ ತೋರಿಸ್ಬೇಕು. ಕಾರ್ ಪಾರ್ಕಿಂಗ್ ಅಲ್ಲಿ ಸುಟ್ಟಾಕಿದ್ರು ಯಾರು ಅಂತ ಕೇಳದೆ ಇರೋರ್ಗೆ ಎನ್ಕೌಂಟರ್ ರೇಂಜ್ ಅಲ್ಲಿ ಬಿಲ್ಡಪ್ ಬೇರೆ. ಈ ಕಾಡಲ್ಲಿ ಸಿಂಹ, ಹುಲಿ, ನರಿ ತರ ಊರು ತುಂಬಾ ಪೊಲೀಸ್ ನಾಯಿ ಸುತ್ತಾಡ್ತಾ ಇದೆ. ಹಿಡಾಲಿ ಸರಿ ಹೊಡೆದಾಕಿದನು, ಸುಮ್ನೆ ಡಮ್ಮಿ ತರ ಬಂದವನು. ಅವನೇನಾದ್ರೂ ಮಾಡ್ಬೇಕು. ನಾವೇನ್ ಮಾಡೋದಣ್ಣ, ನಾವು ಸುಮ್ಮನೆ ಇದ್ದೀವಿ. ಅವನೇ ಕೈಯಲ್ಲಿ ವೆಪನ್ ಇಟ್ಕೊಂಡು ಆಡ್ತಿರೋದು. ಇವನ್ ಯಾಕೋ ಓಡ್ದ? ನಾನು ಇವನಿಗೆ ಹೊಡಿಯಕ ಚಪ್ಲಿ ತೆಗ್ದೆ, ಚಪ್ಲಿಲ್ ಮೊಳೆ ಸಿಕ್ಕಿತ್ತು ಅಂತ ತೆಗ್ದೆ. ಈಗ ಇಲ್ಲಿ ನೋಡು ಮೊಳೆ. ಸರ್ ಸೀಟಲ್ಲಿ ರುಚಿ ಇದ್ದಿದ್ದಾರೆ ಸರ್. ನಾನಿನ್ನು ತುಂಬಾ ಸಾಧಾರಣ ಅನ್ಕೊಂಡೆ, ಆದ್ರೆ ನಿನ್ ಕತೆ ಏನು ಓಡೋ ರೈಲ್ ತರ ಹೋಗ್ತಾನೆ ಇದೆ. ಅದು ಅಲ್ದೆ ನಾನು ಬೇರೆ ತುಂಬಾನೇ ಬಿಯರ್ ಕುಡಿದ್ಬಿಟ್ನಾ, ಅರ್ಜೆಂಟಲ್ಲಿ ಅಲ್ಲಿ ಬಂದು ಉಯ್ದ್ಬಿಟ್ಟೆ. ನಿನಗೆ ಏನ್ ಮಾಡು, ಇಲ್ಲಿ ಮೂತ್ರ ಮಾಡಿದ್ರೆ 500 ರೂಪಾಯಿ ದಂಡ ಅಂತ ಒಂದು ಬೋರ್ಡ್ ಹಾಕು. ನಿನಗೆ ಇನ್ನೊಂದು ಕಾಲ್ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಕಾಲ್. ಹಲೋ ಕಾಕ್ರೋಚ್, ರೌಡಿಗಳನ್ನೆಲ್ಲ ಓಡಾಡಿಸಿ ಇಡೋಕೆ ನೀನು ಸೂಪರ್ ಪೊಲೀಸ್ ಏನೋ? ಇನ್ಮೇಲೆ ನೀನು ನೆಮ್ಮದಿ ಆಗಿರಕ್ ಬಿಡಲ್ಲ. ನಿನ್ನ ಸ್ಟಾರ್ ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ ಇನ್ಮೇಲೆ ಇಲ್ಲ. ಯಾರಿಂದ ಏನು ಮಾಡೋಕ್ಕಾಗಲ್ಲ. ಹುಡುಗಿರ್ನ ಮುಟ್ಟಿದಾಗ್ತಾನೆ ನನ್ನನ್ನು ಹೊಡೆದು ಅವಮಾನ ಮಾಡಿದ್ದು. ನಿಂಗೇನ್ ಮಾಡ್ತೀನಿ ನೋಡು ನೋಡು. ಅವನ್ ಬಂದಾಣ. ಏಯ್,
ಯಾವನಾದ್ರೂ ಗಂಡಸ್ರಿದ್ದೀರೇನ್ರೋ? ಕಾಕ್ರೋಚ್ ಫೋನ್ ಮಾಡಿ ಕೊಬ್ಬಿಂದ ಮಾತಾಡಿದ್ರೆ ಸಾಲದು, ಧೈರ್ಯದಿಂದ ಮುಂದೆ ಬರ್ಬೇಕು. ಕಾಕ್ರೋಚ್ ಫೋನೇ ತೆಗಿತಾ ಇಲ್ಲ. ಬಾರೋ ಕಾಕ್ರೋಚ್. ಏಯ್ 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 ಹಲೋ. ಏ ಡಾಲಿ, ನಿನ್ ಜೊತೆಲಿ ಹುಡ್ತವನು ಮಾತಾಡ್ಬೇಕಂತೆ. ಡಾಲಿ ಡಾಲಿ ಡಾಲಿಲೇ. ಏನೋ ಡಾಲಿ. ನಿನ್ ತಮ್ಮ ಅಳ್ತಾನೆ ಇದ್ದಾನೆ. ನನ್ನ ತಮ್ಮಗೇನಾದ್ರೂ ಆದ್ರೆ ನೀನ್ ದೊಡ್ಡದಾಗಿ ಆಗುತ್ತೆ. ಯೋಚನೆ ಮಾಡ್ಬೇಡ ಡಾಲಿ, ನಿನ್ ತಮ್ಮನ್ಗೆ ಏನು ಮಾಡಲ್ಲ. ಚಿಕ್ಕದಾಗಿ ಹಣೆಗೊಂದು ಬೊಟ್ಟಿಡು. ಬೇಡ ಬೇಡ, ನಿನ್ ಡಿಪಾರ್ಟ್ಮೆಂಟ್ ನನ್ನಿಂದ ಇದೆ. ಬೇಡ ಬೇಡ ಹೇಳ್ತಾ ಇದೀನಿ. ಪೊಲೀಸ್ ಸ್ಟೇಷನ್ ಅನ್ನೋದು ಒಂದು ದೀಪದ ತರ. ಅದು ಹೊತ್ತಿ ಉರಿಯುತ್ತೆ ಅಂತ ಗೊತ್ತಿದ್ರು ಕೂಡ ನಾವಿಲ್ಲಿ ಕೆಲಸ ಮಾಡ್ತೀವಿ. ಅದನ್ನ ಆರಿಸ್ಬೇಕು ಅಂತ ಅಂದ್ಕೊಂಡವರು ಗಂಡಸರಾದ್ರೂ ಅಷ್ಟೇ, ಹೆಂಗಸರಾದ್ರೂ ಅಷ್ಟೇ. ತಪ್ಪು ಮಾಡಿದವರು ಅದಕ್ಕೆ ಶಿಕ್ಷೆನ ಅನುಭವಿಸ್ಲೇಬೇಕು. ನನ್ನ ಕಣ್ಣಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನನ್ನ ಕಣ್ಣಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ. ಗೋ ಡ್ರಿಂಕ್ ವಾಟರ್. ಏನೋ ನೀನು ಡಾಲಿ ಕ್ಲೋಸ್ ಫ್ರೆಂಡ್ಸ್ ತಾನೆ? ಯಾವ್ದಾದ್ರು ಕೇಸ್ ಆದ್ರೆ ನೀನ್ ಇನ್ಸ್ಪೆಕ್ಟ್ರು, ಅವ್ನ್ ಕಾನ್ಸ್ಟೇಬಲ್, ಇಬ್ರು ಸೇರ್ಕೊಂಡೆ ಮಾಡ್ತಿರಲ್ಲೋ. ಎಲ್ಲಿದ್ದಾನ ಅವನು? ಹಾ, ಗೊತ್ತಿಲ್ಲ ಸರ್. ಏನೋ ಬೇಸ್ ವಾಯ್ಸಲ್ಲಿ ಮಾತಾಡ್ತೀಯಾ? ಏಯ್, ಅವ್ನ್ ಬೇಸಿಗೆ ಹಾಕು. ಸರ್ಗೋ. ಬೇಡ ಸರ್, ಬೇಡ ಬೇಡ ಸರ್, ಸರ್ ಬೇಡ ಸರ್, ಬೇಡ. ಕೂತ್ಕೊಳ್ರೋ. ಏಯ್ ಕೂತ್ಕೋ. ನಿನಗೇನು ಖುದ್ದಾಗಿ ಹೇಳ್ಬೇಕಾ? ಕೂತ್ಕೊಳ್ಳೋ. ಹೌದು, ನೀನ್ ಚೆನ್ನಾಗಿ ಕವಿತೆ ಎಲ್ಲ ಬರೀತಿಯಂತೆ. ಒಬ್ಬ ಕವಿ ಗ್ಯಾಂಗ್ಸ್ಟರ್ ಆಗಿರೋದು ಇವತ್ತೇ ನೋಡಿದ್ದು. ಅವ್ನ್ ಫೋನ್ ಮಾಡೋವರೆಗೂ ನೀನೇನ್ ಮಾಡು ಅಂದ್ರೆ ಒಂದ್ ಒಳ್ಳೆ ಹಾಡನ್ ಹಾಡು. ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು. ಇದೇ ಹಾಡನ್ನ ಬೇಸ್ ವಾಯ್ಸಲ್ಲಿ ಹಾಡು. ಹಾಡು. ಬಾ ಮಳೆಯೇ ಬಾ. ಚೆನ್ನಾಗಿ ಜೋರಾಗಿ ಎಲ್ಲಾರ್ಗೂ ಕೇಳಿಸ್ಬೇಕಲ್ವಾ? ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು. ಬಾ ಮಳೆಯೇ ಬಾ. ನೋಡ್ರಪ್ಪ, ಕರೆಕ್ಟಾಗಿ ಫೋನ್ ಮಾಡೋನೆ. ತಗೋ, ಸ್ಪೀಕರ್ ಆನ್ ಮಾಡಿ ಮಾತಾಡು. ಚಿಟೆ, ಈ ಪ್ರಭಾಕರ ನಿನ್ನ ಹುಡುಕ್ತಾ ಇದ್ದಾನೆ. ನಿನ್ನ ಹಿಡಿದ್ರು ಟೆನ್ಷನ್ ಆಗ್ಬೇಡ. ಕಮಿಷನರು ನಮ್ ಕಡೆವೇ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅವ್ನ ಗಾಂಚಲಿ ಎಲ್ಲ ಪೊಲೀಸ್ ಸ್ಟೇಷನ್ ಒಳಗಡೆನೆ. ಹೊರಗಡೆ ಅವ್ನ ಕಲಿ ಏನು ಕಿತ್ಕೊಳಕ್ಕಾಗಲ್ಲ.
ಬನ್ನಿ. ನಿಮ್ಗೆ ಅನುಕೂಲ ತಕ್ಕಂತೆ ಒಂದೊಳ್ಳೆ ಹಾಡಿಗೆ ಬೀಟ್ ಹಾಕಿ. ಏಯ್, ಎಲ್ಲರೂ ಮಂಡಿಯವ್ರು ಕೂತ್ಕೊಳ್ರ. ಏಯ್, ನಿನ್ಗೇನು ಹರ್ಷಣ ಕುಂಕುಮ ಎಲೆ ಹೂ ಅಡಿಕೆ ಎಲ್ಲ ಇಟ್ಟು ಹೇಳ್ಬೇಕೇನೋ? ಮಾಡಲೇ. ಸರ್